ನಮಸ್ತೆ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಇವತ್ತು ನಡೆದಂತಹ 6ನೇ ಮತ್ತು 7ನೇ ತರಗತಿ ಗಣಿತದ ಮಾದರಿ ಉತ್ತರಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ. ಮೊದಲನೇದಾಗಿ 6ನೇ ತರಗತಿ ಗಣಿತದ ಮಾದರಿ ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಮೇನಲ್ಲಿ ಮೊದಲನೇದು 8 ಸೆಂಟಿಮೀಟರ್, ಎರಡನೇದು 100 ಸೆಂಟಿಮೀಟರ್ ಸ್ಕ್ವೇರ್, ಮೂರನೇದು 1.97, ನಾಲ್ಕನೇದು 90 ಡಿಗ್ರಿ, ಎರಡನೇ ಮೇನಲ್ಲಿ 5ನೇದು ಕರ್ಣ 6 ದೊಡ್ಡದಾಗಿರುತ್ತದೆ, 7 6 ಸೆಂಟಿಮೀಟರ್, 8 5ನೇ 9, ಮೂರನೇ ಮೇನು ಅನಂತ ವೃತ್ತ. ಅದೇ ರೀತಿಯಾಗಿ +3ರಿಂದ -8 ಕಳಿಬೇಕು, ಸಂಖ್ಯಾ ರೇಖೆಯ ಮೂಲಕ ತೋರಿಸ್ಬೇಕು. 12ನೇದು -ಇನ್ಫಿನಿಟಿ. ನಾಲ್ಕನೇ ಮೇನು ಕೆಳಗಿನ ಲೆಕ್ಕಗಳನ್ನು ಬಿಡಿಸಿ 10 ಪ್ರಶ್ನೆಗಳು 2 ಅಂಕದ್ದು. ಅದರಲ್ಲಿ ಮೊದಲನೇದು ಚೌಕದ ಸುತ್ತಳತೆಯನ್ನು ಕಂಡುಹಿಡಿಯುವಂಥದ್ದು. 14ನೇ ಪ್ರಶ್ನೆ ಸಮಾನ ಭಿನ್ನರಾಶಿಗಳನ್ನು ಕಂಡುಹಿಡಿಯುವಂಥದ್ದು. 15ನೇದು ಆಯತದ ವಿಸ್ತೀರ್ಣ ಕೊಟ್ಟಿದ್ದಾರೆ, ಉದ್ದ ಕೊಟ್ಟಿದ್ದಾರೆ, ಅದರ ಅಗಲವನ್ನು ನಾವು ಕಂಡುಹಿಡಿಬೇಕು. 16ನೇದು ಬ್ರಹ್ಮಗುಪ್ತನ ವಿಧಾನವನ್ನು ಬಳಸಿ 4ನೇ 3 + 5ನೇ 1 ಇದರ ಒಂದು ಮೊತ್ತವನ್ನು ಕಂಡುಹಿಡಿಯುವಂಥದ್ದು. 17ನೇದು 2 ಭಿನ್ನರಾಶಿಗಳನ್ನು ಕೊಟ್ಟಿದ್ದಾರೆ, ಈ ಭಿನ್ನರಾಶಿಗಳು ಸಮಾನ ಆಗಿದೆಯೋ ಇಲ್ವೋ ಅಂತ ನಾವು ಪರೀಕ್ಷೆ ಮಾಡುವಂಥದ್ದು. 18 ಆಯತ ಮತ್ತು ವರ್ಗದ ನಡುವಿನ ಒಂದು ಸಾಮ್ಯತೆಯನ್ನು ಬರೆಯುವಂಥದ್ದು. 19 ಸಮಮಿತಿ ರೇಖೆಗಳನ್ನು ಎಳೆಯೋದು. 20 ಗಡಿ ಮೊತ್ತ 0 ಬರುವಂತೆ ಗ್ರಿಡ್ ಅನ್ನು ಪೂರ್ಣಗೊಳಿಸೋದು. 21 ಪುಸ್ತಕವನ್ನು ಇನ್ನು ಎಷ್ಟು ಪುಟಗಳನ್ನು ಓದಬೇಕು ಅದನ್ನು ಭಿನ್ನರಾಶಿಯಲ್ಲಿ ನಾವು ವ್ಯಕ್ತಪಡಿಸುವಂಥದ್ದು. 22 ಹೊಸ ತಾಪಮಾನವನ್ನು ಕಂಡುಹಿಡಿಬೇಕು. 23ನೇದು ಒಂದು ಆಯತದ ಬಾಹು ಮತ್ತು ಕರ್ಣದ ಅಳತೆಯನ್ನು ಕೊಟ್ಟಿದ್ದಾರೆ, ನಾವು ಇದರಲ್ಲಿ ಆಯತವನ್ನು ರಚನೆ ಮಾಡೋದು. 24ನೇದರಲ್ಲಿ 1 ಮತ್ತು 2 ಅಂತ ಸಪ್ರೇಟ್ ಮಾಡಿದ್ದಾರೆ. ಒಂದನೇದು ನೋಡಿ ಭ್ರಮಣ ಕೋನವನ್ನು ಕಂಡುಹಿಡಿಯೋದು, 2 ಭ್ರಮಣ ಕೋನ ಹೊಂದಿರುವ ಆಕೃತಿಯ ಭ್ರಮಣ ಕ್ರಮವನ್ನು ಬರೆಯೋದು. ಈ ರೀತಿಯಾಗಿದೆ 6ನೇ ತರಗತಿ ಒಂದು ಗಣಿತದ ಮಾದರಿ ಉತ್ತರಗಳು. ಈಗ 7ನೇ ತರಗತಿ ಗಣಿತದ ಮಾದರಿ ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಮೇನು ಮೊದಲನೇದು 0.25, ಎರಡನೇದು 1, 3 ಪರಿಧಿ 4 25, ಎರಡನೇ ಮೇನಲ್ಲಿ 5ನೇದು 60 ಡಿಗ್ರಿ, 6 5, 7 -3ನೇ 1, 7 -4ನೇ 1, 8 ಏಕಕೇಂದ್ರೀಯ ವೃತ್ತಗಳು, 9 C - D × C + D, 10 2 ರ ಘಾತ 12, 11 2 ರ ಘಾತ 2, 12 ಆಯತ ಘನ, 13ನೇದು ಸಜಾತಿ ಅಕ್ಷರಗಳನ್ನು ಬೀಜ ಪದಗಳನ್ನು ಬರೆಯೋದು, 14 HIXO, 15 250, 1025% ಅಂದರೆ 250, 16 ಆದರ್ಶ ರೂಪದಲ್ಲಿ ಬರೆಯೋದು, 17 ಅಪವರ್ತನ ವೃಕ್ಷವನ್ನು ಬಿಡಿಸೋದು, 18 256 2ರ ಘಾತಗಳಲ್ಲಿ ವ್ಯಕ್ತಪಡಿಸೋದು, 19 2 ಆಕೃತಿಗಳನ್ನು ಕೊಟ್ಟಿದ್ದಾರೆ, ಆ ಆಕೃತಿಗಳಿಗೆ ಎಷ್ಟು ಸಮಮಿತಿ ರೇಖೆಗಳನ್ನು ಎಳಿಬಹುದು ಅಂತ ಕೇಳಿದ್ದಾರೆ. 2 ಆಕೃತಿಗಳಿಗೂ ಕೂಡ 2 ಸಮಮಿತಿ ರೇಖೆಗಳನ್ನು ಎಳಿಬಹುದು. 20ನೇದು ಅಂಚುಗಳು 8 ಇರುತ್ತೆ, ಶೃಂಗಗಳು 5 ಇರುತ್ತೆ. 21 3ನೇ 2 -4ನೇ 5 ಮಾಡೋದು. ಫೈನಲ್ ಆಗಿ 12ನೇಯ -7 ಕಿಲೋಮೀಟರ್ ಆನ್ಸರ್ ಬರುತ್ತೆ. 22 ಜಾಮಿಟ್ರಿ ಪೆಟ್ಟಿಗೆ ಆಯತ ಘನ, ಚೆಂಡು ಗೋಳ, ಪೆನ್ಸಿಲ್ ಸಿಲಿಂಡರ್ ಆಕೃತಿಯಾಗಿರುತ್ತೆ, ಅದೇ ರೀತಿಯಾಗಿ ನೋಟ್ಬುಕ್ಕು ಆಯತ ಘನ ಆಕಾರದಲ್ಲಿರುತ್ತೆ. 23ನೇದು ಬಡ್ಡಿ ದರ ಸರಳ ಬಡ್ಡಿ ಮತ್ತು ಮೊತ್ತವನ್ನು ಕಂಡುಹಿಡಿಯೋದು. ಮೊದಲನೇದಾಗಿ ಸರಳ ಬಡ್ಡಿ ಸೂತ್ರ ಹಾಕಿ ಸರಳ ಬಡ್ಡಿಯನ್ನು ಕಂಡುಹಿಡ್ಕೊಂಡು ಆಮೇಲೆ ಮೊತ್ತ ಸೂತ್ರ ಹಾಕಿ ಮೊತ್ತವನ್ನು ಕಂಡುಹಿಡಿಯೋದು. 24ನೇದು ವೃತ್ತವನ್ನು ರಚಿಸಿ ವೃತ್ತದಲ್ಲಿ ತ್ರಿಜ್ಯ ಮತ್ತು ವ್ಯಾಸವನ್ನು ಗುರುತಿಸುವಂಥದ್ದು. ಈ ರೀತಿಯಾಗಿತ್ತು ಇವತ್ತಿನ ಒಂದು ಗಣಿತದ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳು. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೇನೆ. ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.